ಪಾಕ್ಗೆ ಸಿಂಹ ಸ್ವಪ್ನವಾದ ಆಕಾಶ್ ಮಿಸೈಲ್ ಗಡಿಯಲ್ಲಿ ಆಕಾಶ್ ಮಿಸೈಲ್ ಸರ್ವಸನ್ನದ್ಧವಾಗಿದೆ. ನಾವಾಗಲೇ ಮಾತಾಡ್ತಾ ಇದ್ವಿ, S-400 ಜೊತೆಗೆ ದೇಶಿ ನಿರ್ಮಿತ ಆಕಾಶ್ ಕೂಡ ರೆಡಿ ಆಗಿದೆ. ಆಕಾಶ್ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ದೇಶಿ ನಿರ್ಮಿತವಾಗಿರುವಂಥದ್ದು. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇದರಲ್ಲಿ ಆಕಾಶ್ ಮಿಸೈಲ್ ಕೂಡ ಇನ್ವಾಲ್ವ್ ಆಗಿದೆ. ಆಗಲೇ ಗಿರೀಶ್ ಹೇಳ್ತಾ ಇದ್ರು, ಎಲ್ಲದಕ್ಕೂ ಕೂಡ S-400 ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಕಾಸ್ಟ್ಲಿ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಭಾರತದಲ್ಲೂ ಕೂಡ ಆಕಾಶ್ ಇದೆ, ಪೃಥ್ವಿ ಇದೆ, ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಪಂಜಾಬ್ ಕಾಶ್ಮೀರ ಗಡಿಯಲ್ಲಿ ಮಿಸೈಲ್ಗಳು ಸಜ್ಜಾಗಿವೆ. ಹೀಗಾಗಿ ಕೌಂಟರ್ ಆಪರೇಷನ್ಸ್ಗೆ ಭಾರತೀಯ ಸೇನೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ. ಇದರ ಜೊತೆಗೆ ಆಕಾಶ್ ಸಿಸ್ಟಮ್ ಮೂಲಕ ಪಾಕಿಸ್ತಾನಕ್ಕೆ ತಲೆನೋವು ತರ್ತಾ ಇದೆ ಭಾರತ ಕೂಡ. ಯಾಕೆಂದರೆ ಗಡಿಯಲ್ಲಿ ಪೃಥ್ವಿಯ ಜೊತೆಗೆ ಆಕಾಶ್ ಅನ್ನುವಂಥ ಒಂದು ಮಿಸೈಲ್ ಕೌಂಟರ್ ಸಿಸ್ಟಮನ್ನು ಈಗಾಗಲೇ ಅಡಾಪ್ಟ್ ಮಾಡಲಾಗಿದೆ. ಪಂಜಾಬ್ ಕಾಶ್ಮೀರದ ಗಡಿಯಲ್ಲಿ ಮಿಸೈಲ್ ಕೂಡ ಸಜ್ಜಾಗಿದೆ. ನಾವು ನೋಡ್ತಾ ಇದ್ವಿ, ನಿರಂತರವಾದಂಥ ಡ್ರೋನ್ ದಾಳಿ ಆಗ್ತಾ ಇದೆ, ಮಿಸೈಲ್ ದಾಳಿ ಆಗ್ತಾ ಇದೆ. ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಈಗಾಗಲೇ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ. ಯಾವ ಟೈಮಲ್ಲಿ ಮಾಡುತ್ತೆ ಅಂತ ಯಾರು ಕೂಡ ಊಹಿಸೋದಕ್ಕಾಗಲ್ಲ. ಆದರೆ ಅದಕ್ಕೆ ಬೇಕಾದಂಥ ಪೂರಕ ಕ್ರಮಗಳನ್ನು ಈಗಾಗಲೇ ಭಾರತ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅಳವಡಿಸ್ಕೊಂಡಿದೆ ಒಂದು S-400. ಇದರ ಜೊತೆಗೆ ಭಾರತದ ಆಕಾಶ್ ಮಿಸೈಲ್ ಕೌಂಟರ್ ಸಿಸ್ಟಮ್ ಕೂಡ ಈಗಾಗಲೇ ರೆಡಿ ಆಗಿದೆ. ಹೀಗಾಗಿ ಪಾಕಿಸ್ತಾನದಿಂದ ಯಾವುದೇ ಡ್ರೋನ್ ಇರ್ಬೋದು, ಅದರ ಜೊತೆಗೆ ಮಿಸೈಲ್ಗಳೇ ಇರ್ಬೋದು, ಬಂದಂಥ ಸಂದರ್ಭದಲ್ಲಿ ಅದನ್ನು ಕೌಂಟರ್ ಮಾಡೋದಕ್ಕೆ ಬೇಕಾದಂಥ ತಯಾರಿ ಕೂಡ ಇದೆ. ಅದರಲ್ಲಿ ಆಕಾಶ್ ಮಿಸೈಲ್ಸನ್ನು ಬಳಸ್ತಾ ಇದ್ದಾರೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಸಿದ್ಧತೆ ಆಗಬೇಕಾಗತ್ತೆ. ಮೊದಲೇ ಇದಕ್ಕೆ ಲೆಕ್ಕಾಚಾರಗಳು ಕೂಡ ಇರ್ತದೆ. ಸ್ಟ್ರಾಟಜಿಕಲಿ ಈ ಆಕಾಶ್ ಮಿಸೈಲ್ಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ. ಯಾವ್ಯಾವ ಭಾಗದಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡಬೇಕು, ಎಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು, ಇದ್ರ ಬಗ್ಗೆ ಈಗಾಗಲೇ ವಿವರವಾಗಿ ಆರ್ಮಿ ನಿರ್ಧಾರ ಮಾಡಿರುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ, ನಿನ್ನೆ 15 ಬೇರೆ ಬೇರೆ ನಗರಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಚಂಡೀಗಢದಲ್ಲಿ ಮೊಳಗಿದಂಥ ಯುದ್ಧದ ಸೈರನ್ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ ಮನೆ ಒಳಗಡೆ ಇರುವಂತೆ ಸೂಚನೆ ಕೊಡಲಾಗಿದೆ. ಮನೆಯಿಂದ ಯಾರು ಕೂಡ ಹೊರಗಡೆ ಬರಬೇಡಿ ಇರುವಂಥ ಸೂಚನೆಯನ್ನ ಅಲ್ಲಿನ ಸ್ಥಳೀಯ ಆಡಳಿತ ನೀಡ್ತಾ ಇದೆ. ಬಾಲ್ಕನಿಯಲ್ಲಿ ಯಾರು ಕೂಡ ನಿಂತಬಾರ್ದು ಅನ್ನುವಂಥ ಮಾತನ್ನ ಈಗ ಸೇನೆ ಹೇಳ್ತಾ ಇದೆ. ಯಾರು ಬಾಲ್ಕನಿಯಲ್ಲಿ ನಿಂತ್ಕೋಬೇಡಿ, ಮನೆ ಒಳಗಡೆ ಹೋಗಿ ಅಂತ ಏರ್ ಫೋರ್ಸ್ ಸೆಂಟರ್ನಿಂದ ಈಗಾಗಲೇ ಸೈರನ್ ಮುಗಿಸ್ತಾ ಇದ್ರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಅನೌನ್ಸ್ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. तुरंत रोड और पार्क को छोड़ के अपने घरों के अंदर चले जाएं। कोई रोड और पार्क पे न मिले। नियर बाई अगर आपका मकान नहीं है तो नियर बाई बिल्डिंग में चले जाएं, कोई दिक्कत नहीं है। रोड और पार्क के अंदर कोई नहीं मिलेगा। जैसे ही सायरन की आवाज सुनाई देती है, अपने घरों के अंदर चले जाएं। चंडीगढ़ में जिस भी टाइम सायरन की आवाज आती है, तुरंत रोड और पार्क को छोड़ के अपने घरों के अंदर चले जाएं। कोई रोड और पार्क पे न मिले। नियर बाई अगर आपका मकान नहीं है